ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ. ಪರಮ ಪೂಜ್ಯರಾದ ಸೋತ್ರಿಯ ಬ್ರಹ್ಮನಿಷ್ಠರು, ಭಕ್ತರ ಕಾಮಧೇನು ಕಲ್ಪವೃಕ್ಷನಾಗಿ ಹೋದ ಸಿದ್ಧರತ್ನ ಮದಗೊಂಡ ಮಹಾರಾಜರ ಪಾದಕ್ಕೆ ಹಣಿಮಣಿದು, ಯಾವ ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಗುಳಿ ಶಿರವಳದ ಹುಲಿಯಾಗಿ ಮೆರೆದು ಹೋದ ಗೂಳೇಶ್ವರಪ್ಪಂಗಳ ಪಾದಕ್ಕೆ ನತಮಸ್ತಕನಾಗಿ, ಸಿದ್ಧಾರೂಢರ ಪರಮ ಶಿಷ್ಯರಾದಂಥ ಬೀದರ ಶಿವಕುಮಾರ ಮಹಾಸ್ವಾಮಿಗಳ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ತಾವೆಲ್ಲರೂ ಈ ಸುಕ್ಷೇತ್ರ ಹೊನವಾಡ ಗ್ರಾಮದ ಯಾವ ನನ್ನ ಹನುಮಂತ ದೇವರ ಜಾತ್ರಾ ನಿಮಿತ್ತವಾಗಿ ತಾವೆಲ್ಲರೂ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಭಗವಂತನ ಸೇವೆಗೋಸ್ಕರವಾಗಿ ಕೂಡಿದ ತಮ್ಮೆಲ್ಲರ ಆತ್ಮಹೃದಯದಲ್ಲಿ ವ್ಯಾಪಿಸಿದ ಪರಮಾತ್ಮನಿಗೆ ಕೋಟಿ ನಮಸ್ಕಾರಗಳನ್ನು ಹೇಳಿ ಇಂದಿನ ದಿವಸ ಈ ಸತ್ಸಂಗದ ಸೇವೆ ನಾವು ಯಾಕೆ ಮಾಡ್ಬೇಕ್ರಿ? ಇದರಿಂದ ಏನು ಸುಖ ಅದ? ಏನದರಿ ಸುಖ? ಮಹಾತ್ಮರು ಹೇಳ್ತಾರೆ, ಗುರು ಸೇವಾ ಸಿಗುದು ದುರ್ಲಭ, ಸಿಕ್ಕರೆ ಭವಲಾಭ. ಹೌದು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ಗೊಂದು ಮಾತು ಹೇಳ್ಯಾನ. ಏನಂತ ಹೇಳ್ಯಾರಿ? ನೀವು ಹೇಳಿರಿ ಈಗ ಯದಾ. ಹೌದಲ್ರಿ? ಹೌದು. ಎಲ್ಲಿ ಹೇಳದ ಮಾತ? ಎಲ್ಲಿ ಹೇಳ್ಯಾರಿ? ಶ್ರೀಕೃಷ್ಣ ಪರಮಾತ್ಮ ಅರ್ಜುನ್ಗೆ ಯಾವ ಜಾಗಕ್ಕೆ ಗೀತಾ ಉಪದೇಶ ಮಾಡ್ದ? ಯಾವ ಜಾಗಕ್ರಿ? ಯುದ್ಧ ಭೂಮಿ ಒಳಗ್ರಿ. ಯುದ್ಧ ಭೂಮಿ ಒಳಗ, ಕೋಲ್ಯಾಗಲ್ಲ, ಗುರು ಮಂದಿರದಾಗಲ್ಲ ಅಲ್ಲ. ಈ ಕಡೆ ಕೌರವರು ಕೂಡ ಲಡಾಯಿ ಮಾಡ್ಬೇಕು, ಯುದ್ಧ ಮಾಡಬೇಕು. ಖರೆ ಇಲ್ಲಿ ಆತ್ಮದ ಜ್ಞಾನ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಕೇಳಬೇಕು. ಹೌದು. ಯಾರಿಗೆ ಸಾಧ್ಯ ಅದ್ರಿ ಇದು? ನಮ್ ಕಡೆ ಹಿಂಗ್ ಸಾಧ್ಯ ಆಗುದಿಲ್ರಿ. ಜಗಳ ಮಾಡ್ಬೇಕು, ಈ ಕಡೆ ಜಗಳ ಗೆದಿಬೇಕು. ಹೌದು. ಈ ಕಡೆ ಜ್ಞಾನ ಕೇಳ್ಬೇಕು ಯುದ್ಧ ಭೂಮಿ ಒಳಗ. ಹೌದು. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನ, ಸಮಯ ಅರ್ಥ ಕಳಿಬೇಡ. ಸಮಯ ಎಲ್ಲ ಸಿಗುತ್ತದೆ, ಖರೆ ಸಮಯ ಸಿಗುದಿಲ್ಲ ಅರ್ಜುನ. ಸಮಯ ಸಿಗುದಿಲ್ಲ. ಯಾಕೆ? ಮನುಷ್ಯ 70 ವರ್ಷ ಆದ ಬಳಿಕ ಒಂದು ಹೊಲ ತೋಬಹುದು. ಹೌದು. ನಿನ್ನ ಕೈಯಾಗಿರ್ತದ ಹೊಲ ತೋಳುದು. ಹೌದು. ಮನಿ ಕಟ್ಟಬಹುದು. ಹೌದು. 4 ಅಂತಸ್ ಅದು ನಿನ್ನ ಕೈಯಾಗದ. ಹೌದು. 50 ಲಾಖದ ಗಾಡಿ ಒಳಗೆ ಕುಂಡ್ರಬಹುದು, ಅದು ನಿನ್ನ ಕೈಯಾಗದ. ಅದ ಡಾಗಿಣಗಳು ನಿನ್ನ ಕೊಳ್ಳಾಗ ಹಾಕೋಬಹುದು, ಇವೆಲ್ಲ ನಿನ್ನ ಕೈಯಾಗದ. ಹೌದು. ಸಮಯ ನಿನ್ನ ಕೈಯಾಗಿಲ್ಲ ಅರ್ಜುನ. ಹೌದು. 70 ವರ್ಷದ ಮುದುಕಗೆ 20 ವರ್ಷ ನಾವು ಆಗ್ಲಕ್ಕ ಬರ್ತದೇನ್ರಿ? ಇಲ್ಲ. ಹೊಯ್ತು ಸಮಯ. ಹೌದು. ಹೊಯ್ತು ವಯಸ್ಸ. 70 ವರ್ಷ ಆದ್ಬೇಕು ಹೆಂಡತಿ ಮಾಡ್ಕೊಳಕ್ ಬರಬಹುದು. ಹೌದು. ಮನಿ ಕಟ್ಟಬಹುದು, ಹೊಲ ತಗೋಬಹುದು. 70 ವರ್ಷನವನಿಗೆ 20 ವರ್ಷನವ ಆಗಲಕ್ಕ ಬರುದಿಲ್ಲ, ಇದು ನಿನ್ನ ಕೈಯಾಗಿಲ್ಲ. ಹೌದು. ಎಲ್ಲ ನಿನ್ನ ಕೈಯಾಗವ. ಅದ ಕೂದಲಾದು ಬೆಳಗಾದು ಅಂದ್ರೆ ಅವು ಕರಿವು ಮಾಡ್ಕೋತೀರಿ, ಹಲ್ಲು ಅದು ಅಂದ್ರೆ ಹಲ್ಲು ಹಾಕೋತೀರಿ, ಕಣ್ಣು ಅದನ್ನು ಕಣ್ಣು ಹಾಕೋ, ಇವೆಲ್ಲ ನಿಮ್ಮ ಕೈಯಾಗವ. ತೋಡಿ. ಹೌದು. ಸಮಯ ನಿನ್ನ ಕೈಯಾಗಿಲ್ಲ. ಇಲ್ಲ. ಅದಕ್ಕೆ ನೀ ಸಮಯ ಎರ್ತ ಕಳಿಬೇಡ ಅಂತ ಹೇಳಿ ಪರಮಾತ್ಮ ಹೇಳ್ಯಾನ. ಯಾರಿಗೆ? ಅರ್ಜುನಿಗೆ. ಹೌದು. ಅದಕ್ಕೆ ನಮ್ಮದು ಇದನ್ನು ಒಂದು ಸಮಯ ಅದ. ಮನುಷ್ಯ ಜನ್ಮ ಅನ್ನೋದು ಒಂದು ಸಮಯ ಅದ. ಹೌದು. ಈ ಸಮಯದೊಳಗೆ ನಾವು ಯುದ್ಧ ಮಾಡ್ಬೇಕಾಗ್ಯದ. ಹೌದು. ಯಾಕೆ? ಈ ಸಂಸಾರದೊಳಗೆ ಜ್ಞಾನ ಹೇಳ್ಬೇಕಾಗ್ಯದ. ಹೌದು. ಸಂಸಾರ ಅನ್ನೋದು ಇದನ್ನು ಒಂದು ಇದ್ದದ. ಏನಿದ್ದದ? ಒಂದು ಹೆಚ್ಚಾಯ್ತು, ಒಂದು ಕಮ್ ಆಯ್ತು. ಈ ಸಂಸಾರದಾಗ ಇವು 2 ಶಬ್ದ ಅವ್ರಿ. ನಂದು ಹೆಚ್ಚಾಯ್ತು, ನಿಂದು ಕಮ್ಮ ಆಯ್ತು. ಇದ್ರ ಬಿಟ್ಟು ಮತ್ತೊಂದು ಏನದ್ರಿ? ಏನೂ ಇಲ್ಲ. ಹೆಚ್ಚ ಕಮ್ಮ ಇವು 2 ಸಂಸಾರದಾಗ ಕೆಡಿಸ್ಲಕತ್ಯಾವ. ಹೌದು. ಅದಕ್ಕೆ ಅವು 2 ನಾವು ತೆಗಿಬೇಕಾದ್ರೆ ಏನು ಮಾಡ್ಬೇಕ್ರಿ ಅಂದ್ರೆ ಗುರುನಾಥನಲ್ಲಿ ದುಡಿಬೇಕು. ಹೌದು. ಗುರುನಾಥನಲ್ಲಿ ದುಡಿದ್ರೆ ಮಾತ್ರ ಆ ಬಾಜಾರದಂದ ಸುದ್ದಿ ನಿನಗೆ ತೆಗಿಲಕ್ಕ ಅವ ಸಮರ್ಥದ. ಅದಕ್ಕೆ ನಾವು ಈ ಸತ್ಯ ಸಂಘದ ಸೇವೆಯನ್ನು ಮಾಡಿ ನಮ್ಮ ಜನ್ಮ ಪವಿತ್ರ ಮಾಡ್ಕೊಳ್ಳೋದು. ಹೌದು. ಯಾಕಂದ್ರೆ ಇಂದ ಹನುಮಂತ ದೇವರ ಜಾತ್ರೆ ಅದ ಅಲ್ರಿ. ಯಾಕಂದ್ರೆ ರಾಮಾಯಣದಲ್ಲಿ ಮುಖ್ಯ ಪಾತ್ರ ಒಂದು ಬಹಳ, ಹನುಮಂತನ ಮುಖ್ಯ ಪಾತ್ರ ಅದ. ಹೌದು. ಸಮಯ ಬಂದಂಗ ಅವನ ಉದಾಹರಣೆಗಳನ್ನ ತಮಗೆ ಹೇಳುವುದ. ಹೌದು. ಏನೋ ನಮ್ದು ಇಲೆಕ್ಷನ್ ಕೌಂಟಿಂಗ್ದೊಳಗೆ ಗದ್ದಲ ಹಾಕೇಶನ್ ಒಂದು ಸ್ವಲ್ಪ ನಮಗೆ ಲೇಟ್ ಆಯ್ತು. ನಾವೆಂದೂ ಲೇಟ್ ಮಾಡೋರು ಅಲ್ಲ. ಸ್ವಲ್ಪ ನಮಗೊಂದು ತಾಸು ಲೇಟ್ ಆದಕ್ಕಿಂತ ತಾವೆಲ್ಲರೂ ಕ್ಷಮಿಸ್ಬೇಕು. ಹೌದು. ನಿಮ್ಮ ಊರ ಹಳೆ ನಮಗೆ ಪೂಜಾರಿ PS ಸಾಹೇಬ ಹೋಗಿ PS ಸಾಹೇಬ್ ಬೇಯ್ದು ಹೋರಿ ಅಂತೇಳಿ ಕಳಿಸಿದ್ರು ನಮ್ಮ ಹುಡುಗರಿಗೆ. ಹೌದು. ನಮ್ಮ ಹೊನವಾಡ ಕಾಡ ಅವತ್ತ ಅವ್ರಿಗೆ ಕುಂಡ್ರಿಸ್ಕೊಂಡು ಕೂತಿದ್ ಹುಡುಗರಿಗೆ ಕಳಿಸ್ರಿ ಅಂತ ಹೇಳಿದ್ರು. ಅವಾಗ ಬಂದೇವ್ ನಾವು. ಹೌದು. ಅದಕ್ಕೆ ಇರ್ಲಿ, ಅವು ಎಲ್ಲ ಸಂಸಾರದೊಳಗೆ ಅನೇಕ ಆಗುವೇವು, ತೊಂದ್ರೆ ಬರ್ತಾವ. ಇರ್ಲಿ. ಅದಕ್ಕೆ ತಾವು ಯಾವಾದರೆ ಈಗ ದಾದಾವ್ರ ಹಾಡುಗಳಿಗೆ ಇಸೆ ಇಟ್ಟಿರಿ ಅಂದ್ರೆ ಇಸೆದೊಳಗೆ ಮಾತಾಡ್ಲಕ್ಕ ಬರ್ತವ. ಹೌದು. ಇಸೆನೇ ಇಟ್ಟಿತ್ತಿಲ್ಲ ಅಂದ್ರೆ ನೀವು ಯಾವಾದರೆ ಒಂದು ಇಟ್ರಿ ಅಂದ್ರೆ ಆ ಇಸೆದ ಮ್ಯಾಗ ಮಾತಾಡ್ಲಕ್ಕ ಬರ್ತದೆ. ಹೌದು. ಮತ್ತೆ ಇಲ್ರಿ ಈಗ ಇಟ್ಟಿದ್ದೇವೆ ಅಂದ್ರೆ ಅದು ಯಾವ್ದು ಇಟ್ಟಿರಿ, ನಾವು ಬರ್ಲಾಕ ತಡಾಗ್ಯದ, ಯಾವ್ದು ಇಟ್ಟಿರಿ ಹೇಳ್ರಿ, ನಮಗೆ ಬೇಕಾದದೊಂದು ಹಿಡ್ಕೋತೇವೆ. ಸಮಯ ಆಗ್ಯದ. ಹೌದು. ಇಲ್ರಿ ಇಡ್ಬೇಕಾಗ್ಯದ ಅಂದ್ರೆ ಇಡ್ರಿ, ಯಾಕಂದ್ರೆ ಟೈಮ್ ಇಲ್ಲ. ತುಸುವಂತ ತಾಸು ಲೇಟ್ ಆಗ್ಯಾವ. ಇಟ್ರಿ
ನಾವೇಡುನ್ರಿ ಜಗತ್ತದೊಳಗ ದೇವರ ಶ್ರೇಷ್ಠ ಹಾ ಏನ್ ದೇವರ ಭಕ್ತರ ಶ್ರೇಷ್ಠ ಇದು ಹಿಡಿಯೋಣನ್ರಿ ಇದಿರ್ಲಿ ದೇವರ ಶ್ರೇಷ್ಠ. ಹಾ ಬ್ಯಾರೆ ಹತ್ತಿ ಕಡಿಸುದ್ ಇವತ್ತು ಬ್ಯಾರೆ ಹೇಳ್ರಿ. ಬ್ಯಾರೆ ಅಂದವ್ರಿ ಬಂದ್ ಹೇಳ್ರಿ ತಿನ್ನ ಮಾರ್ಗಂತ್ರು ಹಾಡ್ತೇವ್ರಿ. ಹೆಂಗ್ರಿ ಹಾ ಇರ್ಲಿ ಇರ್ಲಿ ಇಲ್ಲ ನೀವು ಹೆಂಗೆ ಹೇಳ್ತೀರಿ ಹಂಗೆ ಸುಮ್ ಚರ್ಚೆ ಮಾಡಿದ್ರೆ ಮಾಡ್ತೇವೆ ಇಲ್ಲಿಕ್ಕೆ ಅದು ಅಂತೂ ಹಾಡೇ ಹಾಡ್ತೇವೆ ಇರ್ಲಿ ಇರ್ಲಿ. ಅದು ಏನು ಅಮೋಘ ಮಾಡ್ದಂತ ಕಥಾ ಸಾರ್ ಹೇಳ್ತೇವು. ಈಗ ಶ್ರೀರಾಮಚಂದ್ರ ಹೌದು ಅವಂದೇ ಒಂದು ಸ್ವಲ್ಪ ಹಾಡುದ ಅದ, ಯಾಕಂದ್ರೆ ಅವಂದೇ ಜಾತ್ರೆ ಅದ. ಹೌದು ಯಾಕಂದ್ರ 14 ವರ್ಷ ವನವಾಸ ಆಯ್ತು. ಹೌದು 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 ಯಾರಿಗೆ? ರಾಮದೇವರಿಗೆ. ಹೌದು 14 ವರ್ಷ ವನವಾಸ ಮಹಾತ್ಮರು ಎಷ್ಟೋ ದಿವಸ ಅಯೋಧ್ಯದೊಳಗೆ ಕೂತರು. ಹೌದು ಹೌದು ಹೌದಿಲ್ರಿ? ಆ 14 ವರ್ಷದ ಅವಿಷ್ಯ ನಮ್ಮ ಜನವರಿ 2ಕ್ಕೆ ಮುಗಿತತ್ ಹೇಳಿಕೆಸಿಂದ 22 ಜನವರಿ 22ನೇ ತಾರೀಕಿಗೆ ಮುಗಿತತ್ತ. ಅಲ್ಲಿ ಎಷ್ಟೋ ಮಂದಿ ಸಾಧು ಸಂತರು ಕೂತಿರಲ್ರಿ, ಅವರು ವಾಡ್ಕಿ ಮಾತಿನಲ್ಲಿ ಹೇಳ್ಯಾರ. ಹೌದು 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 ಖರೇ ಖರೇ ವನವಾಸ ಶ್ರೀರಾಮಚಂದ್ರನ ಇಂದು ಮುಗೀತು ಅಂತೇಳಿ ಅಂದವರು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ. ಎಲ್ಲಿ? ಅಯೋಧ್ಯದೊಳಗೆ. ಹೌದು ಹೌದು ಅದಕ್ಕೆ ಹೇಳುದದ ಏನಂತ್ರಿ? ಖರೇ ಖರೇ ವನವಾಸ ಯಾವಾಗ ಮುಗೀತು? ಯಾವಾಗ ಮುಗುತ್ತದ? ಅನಂತದ ಒಂದು 4 ನುಡಿ ಚಾಲ್ ಹಾಡಿ ನಮ್ ದಾದವ್ರಿಗೆ ಪಾಳಿ ಕೊಡುದ. ಹೇಳ್ರಿ ಹೇಳ್ರಿ ಹೇಳ್ರಿ. ಹಲೋ ನೋಡ್ರಿ, ಇಂದು ರಾತ್ರಿವಿಡೀ ಹಲೋ ಅನುಭವ ಮತ್ತು ಈ ಗಾಯನ ಎರಡೂ ನಡೀತದೆ ರೀ. ಯಾಕಂದ್ರೆ ಇಬ್ಬರು ಅನುಭವಿಗಳು ಬಂದಾರ. ಅದಕ್ಕಾಗಿ ನಮ್ಮ ಗ್ರಾಮದ ಜನ ಎರಡೂ ಕೇಳ್ಬೇಕಂತ ಇಚ್ಛೆ ಆದ್ರಿ. ಅದಕ್ಕೆ ನಮ್ಮ ವಿಷಯ ಏನಂದ್ರಿ? ಹಾಂ, ಪ್ರಯತ್ನ ಮತ್ತು ದೈವ ಎರಡು ಬಾರಿ ಅದನ್ನು ಯಾರು ಆಯ್ಕೆ ಮಾಡ್ಕೋತೀರಿ ಅದನ್ನು ಮಾಡಿಕೊಂಡು ಒಂದು ದೈವ ಒಂದು ಪ್ರಯತ್ನ ಅಂತ ಎರಡು ಅವರಿ. ಇದನ್ನು ಆಧಾರ ಇಟ್ಕೊಂಡು ರಾಮಾಯಣ, ಮಹಾಭಾರತ, ಭಾಗವತ ಮತ್ತು ಶರಣರ ಚರಿತ್ರೆಗಳು ನಿಮಗೆ ಏನೇನು ಅನುಭವ ಅದ, ಯಾಕಂದ್ರೆ ಕಲಾವಿದರಲ್ಲಿ ಏನೇನು ಜ್ಞಾನ ಅದ, ವಿದ್ಯೆ ಅದ, ಅವರು ನಂಬಿಕೆತ ಹೆಚ್ಚಿದ್ದಾರೆ ಕಲಾವಿದರು. ಅದಕ್ಕೆ ಅದನ್ನು ಗಮನದಲ್ಲಿ ಇಟ್ಕೊಂಡು ತಾವು ಹಾಡಬೇಕಂತ ನನ್ನ ಜಾತ್ರೆ ಕಮಿಟಿಯವರ ಪರವಾಗಿ, ಈ ಗ್ರಾಮದ ಪರವಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೆ. ಹಲೋ ಇಲ್ಲಿ ಸಭನೆ ಪ್ರಾರ್ಥನೆ ಯಾವ ಅಂದ್ರೆ ಮಾಜ್ಞಾನಿಗಳಂತ ನಮ್ಮ ಸಾಲಿ ಮುಖ್ಯ ಗುರುಗಳು ಬಂದು ಭಾಳ ಒಳ್ಳೆ ಮಾತನ್ನು ಹೇಳ್ಯಾರ. ಜಗತ್ತದೊಳಗೆ ಪ್ರಯತ್ನವೂ ನಮಗೆ ಬೇಕಾಗ್ಯದ, ಪ್ರಾರಬ್ಧೂ ನಮಗೆ ಬೇಕಾಗ್ಯದ. ಪ್ರಯತ್ನದಲ್ಲಿ ಶಕ್ತಿ ಏನದ, ಹೌದು ಪ್ರಾರಬ್ಧದಲ್ಲಿ ಶಕ್ತಿ ಏನದ, ಇವೆರಡೂ ವಿಶ್ಲೇಷಣೆ ಮಾಡಬೇಕು. ಅನುಭವ ಇರಬೇಕು, ಅಧ್ಯಾತ್ಮ ಇರಬೇಕು, ಪೌರಾಣಿಕ ಇರಬೇಕು, ಮಹಾತ್ಮರು ಮಾಡಿದಂಥ ಲೀಲಾ ಇರಬೇಕು, ಹಾಲ್ಮತನೂ ಅದರಲ್ಲಿ ಇರಬೇಕು. ಎಲ್ಲ ಅಂಟಿಕೊಂಡಂತ ವಿಷಯ ತಾವು ಹೇಳ್ರಿ ಅಂತ ಹೇಳಿ ನಮಗೆ ವಿಷಯ ಇಟ್ಟಾರ. ಈಗ ನಾವು ದಾದವ್ರ ಕಡೆ ಬಿಡ್ತೇವೆ, ಖರೆ ಟೈಮ್ ಇಲ್ಲಿ ಈಗ ನಾವೇ ಹಿಡ್ಕೋಬೇಕಾಗ್ಯದ. ಹೌದು ಯಾಕ್ರಿ? ಹೌದು ನಮ್ಮಲ್ಲಿ ಪ್ರಾರಬ್ಧ ಶ್ರೇಷ್ಠ ಅಂತ ಹೇಳಿ ನಮ್ಮ ವಾದ ಅದ. ಹಾ ಹಾ ಪ್ರಾರಬ್ಧ ಅಂದ್ರೆ ಏನು? ಹಣಿಬಾರ್ದಾಗ ಏನು ಬರ್ತದ ಅದೇ ಊಟ ಮಾಡಬೇಕು, ಪ್ರಯತ್ನ ಮಾಡಿದ್ರೆ ಅದು ಸಿಗುದಿಲ್ಲ ಅಂತ ನಮ್ಮ ವಾದ ಅದ. ಹೌದು 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 ಏನು ಭೋಗದಾಗದ ಅದ ಎಲ್ಲಾ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಫಲ ಇಲ್ಲ. ಹೌದು ನಾವು ಪ್ರಯತ್ನ ಮಾಡಿ ನಾವು ಭಾಳ ಆಗ್ಬೇಕತ್ತೇವು, ಅದು ನಿನ್ನ ಕೈಯಾಗ ಇಲ್ಲ. ಇಲ್ಲ ಭೋಗದಾಗಿದ್ದುದ್ದೇ ನಾವು ಊಟ ಮಾಡ್ಬೇಕು ಆಗ್ತದ. ಹೌದು ಅದಕ್ಕೆ ಭೋಗ ಇರ್ಲಾರ್ದೆ ಮತ್ತೊಂದು ಏನೂ ನಡೆಯುವುದಿಲ್ಲ, ಪ್ರಯತ್ನ ನಡೆಯುವುದಿಲ್ಲ ಅಂತ ಹೇಳಿ ನಮ್ಮ ವಾದ ಅದ. ಹೌದು ಅದಕ್ಕೆ ತಾವೆಲ್ಲರೂ ಇದ್ರ ಮ್ಯಾಗ ತಾವೀಗ ಹಂಗೆ ಶಾಂತ ಕೂತಿರಲ್ಲ, ಹಂಗೆ ಶಾಂತ ಕೂತಿರಪ್ಪ ಅಂತಂದ್ರೆ ಅನೇಕ 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 ಉದಾಹರಣೆಗಳನ್ನು ಹೇಳಲಕ್ಕೆ ಬರ್ತದ. ಯಾಕಂದ್ರೆ ಭೋಗದಲ್ಲಿ ಏನು ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಮನೆಯೊಳಗೆ ಇದ್ದ. ಹೌದು ಧರ್ಮರಾಜ ಹೇಳ್ತಿದ್ದ ಯಾರಿಗೆ? ಭೀಮಸೈನಿಗೆ. ಏನಂತೀರಿ? ನಮ್ಮ ಮನೆಯೊಳಗ ಕೃಷ್ಣ ಪರಮಾತ್ಮ ಅದಾನ, ಅವನಿಗೆ ನಮಸ್ಕಾರ ಮಾಡು. ಹೌದು ಭೀಮ ಯಾರ ಮಾತು ಕೇಳ್ತಿತ್ತಿಲ್ಲವ. ಇಲ್ಲ ನಾವಲ್ಲ, ನಾವು ಹಂಗ ಮಾಡಬೇಡ, ಕಾಲ್ ಬೀಳು ಹೋಗಿ. ಹೌದು ನಮ್ಮ ಮನೆಯೊಳಗೆ ಪರಮಾತ್ಮ ಅದಾನ, ಕೃಷ್ಣ ಅದಾನ, ಹೋಗು
ನಮಸ್ಕಾರ ಮಾಡಂದ್ರ ಒಲ್ಲಂದ. ಭಾಳ ಕಿರಿಕಿರಿ ಆಗಾನ ಒಂದು ದಿನ ಹೋದ ನಮಸ್ಕಾರ ಮಾಡ್ಲಕ್ಕ. ನಮಸ್ಕಾರ ಮಾಡ್ಲಕ್ಕ. ನಮ್ಮ ಅಣ್ಣನ ಕಿರಿಕಿರಿ ಭಾಳ ಆಗ್ಯದ ಧರ್ಮರಾಜಂದು. ಹೌದು. ಕೃಷ್ಣಗ ನಮಸ್ಕಾರ ಮಾಡಿ ಹೋಗಿ ಬರ್ಬೇಕಂದ್ರ ಕೃಷ್ಣ ಸಿಂಹಾಸನ ಮ್ಯಾಗ ಚಪ್ಪಗಾಲ್ ಹಾಕಿ ಕೂತಿದ್ದ. ಹೌದು. ಹೋಗಿ ಕೃಷ್ಣಗೆ ಕೇಳ್ದ ಭೀಮಸೈನ, ಏನತ್ತಾರಿ? ಕೃಷ್ಣ ನೀ ದೇವ್ರ ಇದ್ದಿ ಅತ್ ಖರೆ ಅನ್ ಸುಳ್ಳ ಅಂದವ. ಹೌದು 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 ಹೌದು. ನಮ್ಮ ಅಣ್ಣ ಹೇಳ್ಯಾನ ನೀ ದೇವ್ರ ಇದ್ದಿ ಅತ್ತ ಹೊಯ್ದ ಅಂದವ. ಮತ್ತ ನಾ ಹೇಳ್ದಂಗ ಕೇಳ್ತೇನು ಅಂದವ. ಹಾ ಹಾ. ದೇವ್ರಿದ್ದಿ ಅಂದ್ರೆ ನಾ ಹೇಳ್ದಂಗ ಮಾಡ್ತೇನು. ಮಾಡ್ತೀನಲ್ಲ ಅಂದವ. ಹೌದು. ಯಾಕಾಗಲ್ಲ? ಕೃಷ್ಣನ ತೊಡಿ ಮ್ಯಾಗ ಮಕ್ಕೊಂಡತ್ರಿ ಭೀಮ. ಹಂಗಾತ್ ಹಿಂಗ ಮಕ್ಕೊಂಡ ಕೃಷ್ಣನ್ ತೊಡಿ ಮ್ಯಾಗ ಹಾ ಇವು 3 ಗೆರಿ ತೆಗಿ ನಾ ಹೇಳ್ದಂಗ ಬರೀ ಅಂದತ್ತವ. ಹೌದು ಹೌದು ಹೌದು. ಇವು ಮೊದಲಿದ್ದು ತೆಗಿ ನಾ ಹೇಳ್ದಂಗ ಬರೀ ಅನ್ನ ಅದು ಬರಂಗಿಲ್ಲ ಅಂದತ್ತ. ನಿನಗೆ ಕಾಲ್ ಬೀಳಿ ಹೋಗಂದವತವ. ಹೌದು ಹೌದು. ನನ್ನ ಭೋಗದಾಗಿದ್ದು ಆಗಿ ಹೋಗ್ತದ. ಆಗ್ತದ. ನಾ ಹೇಳ್ದಂಗ ನೀ ಮಾಡ್ತಿದ್ದೆ ಅಂದ್ರೆ ನಿನ್ನ ಹಂತಿಲಿ ಕೆಲಸ ಮಾಡ್ಲಕ್ಕ ಅನುಕೂಲ ಅಂತೇಳಿ ನಮಸ್ಕಾರ ಮಾಡ್ತಾರೆ. ಹೌದು ಹೌದು. ಮತ್ತು ನಿನಗೆ ನಮಸ್ಕಾರ ಮಾಡಿದ್ರೆ ಫಲ ಏನು ಸಿಗ್ತದ? ನನ್ನ ಭೋಗದಾಗಿದ್ದುದ್ದು ಆಗಿ ಹೋಗ್ತದ. ಹೌದು 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 ಹೌದು. ಅತ್ತ ನಾವೇನು ಹೇಳುದದ, ನಮ್ಮ ಭೋಗದಾಗಿದ್ದುದ್ದೇ ಆಗ್ತದ ಆಗ್ತದ ಅಂತ ಹೇಳಿ ನಮ್ಮ ವಾದ ಅದ ಅದ. ಅದಕ್ಕೆ ಯಾವ ರೀತಿಯಿಂದ ಹೌದು ಪರಮಾತ್ಮಗ ವನವಾಸ ಹೆಂಗ ಬತ್ತು, ಹೌದು ಯಾವ ರೀತಿಯಿಂದ ಹ್ಯಾಗ್ರಿ ಅನ್ನೋದು ಹೇಳುದು. ಹೇಳ್ರಿ ಹೇಳ್ರಿ.